ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳೇಬೇಕು ನೀವು. ಯಾಕೆ ಅಂತ ನಾನು ಹೇಳ್ತೀನಿ, ಓಕೆನಾ? ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಸ್ನೇಹಿತರೆ, ಈಗಾಗಲೇ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು 2 ವರ್ಷ ಅಥವಾ 2.5 ವರ್ಷದಿಂದ, ಇಫ್ ಐ ಆಮ್ ನಾಟ್ ರಾಂಗ್, ಅದನ್ನ ಆದೇಶವನ್ನು ಹೊರಡಿಸಲಾಗಿತ್ತು. ಆದ್ರೆ ಎಲ್ಲಾ ರಾಜ್ಯದಲ್ಲೂ ಅದು 100% ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಬಂದಿದೆ, ಈಗಲೂ ಕೂಡ ನಡೀತಾ ಇದೆ. ಆದ್ರೆ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇದು ಅಟ್ಟರ್ ಫೇಲ್ಯೂರ್ ಆಗಿದೆ, ಫ್ಲಾಪ್ ಆಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಟೂ ವೀಲರ್ ಆಗಿರ್ಬೋದು, ಕಾರು, ಬಸ್ಸು, ಲಾರಿ ಏನೇ ಆಗಿರ್ಬೋದು, ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವಂತಹ ಪ್ರತಿಯೊಂದು ವೆಹಿಕಲ್ ಎಲ್ಲಾ ಸೇರಿದ್ರು ಕೂಡ ಆಲ್ಮೋಸ್ಟ್ 1.5 ಕೋಟಿ ವೆಹಿಕಲ್ ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಅದರಲ್ಲಿ 50 ಲಕ್ಷ ವೆಹಿಕಲ್ಗಳಿಗೆ ಮಾತ್ರ ನಂಬರ್ ಪ್ಲೇಟ್ಗಳನ್ನ ನಮ್ಮ ಜನ ಹಾಕಿಸ್ಕೊಂಡಿದ್ದಾರೆ. ಇನ್ನೂ 1 ಕೋಟಿ ವೆಹಿಕಲ್ ನಂಬರ್ ಪ್ಲೇಟ್ಗಳನ್ನ ಹಾಕಿಸ್ಕೊಂಡಿಲ್ಲ, HSRP ನಂಬರ್ ಪ್ಲೇಟ್. ಸೊ ಹಂಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ RTO ಆಗಿರ್ಬೋದು, ಇದು ಹಲವಾರು ಬಾರಿ, ಸಾಕಷ್ಟು ಬಾರಿ ಗಡುವುಗಳನ್ನ ಕೊಟ್ಟಿದ್ದು, ಮತ್ತೆ ಟೈಮ್ಗಳನ್ನ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ರು. ಇದು ಡೆಡ್ ಲೈನ್ ಇದೆ, ಮತ್ತೆ ಒಂದು 20 ದಿನ ಎಕ್ಸ್ಟೆನ್ಷನ್ ಮಾಡಿದೀವಿ, ದಯವಿಟ್ಟು HSRP ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿದ್ರು ಕೂಡ ನಮ್ಮ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ತೀರ್ಮಾನ ಮಾಡಲಾಗಿದೆ. ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ HSRP ನಂಬರ್ ಪ್ಲೇಟ್ ವೆಹಿಕಲ್ ಗಳಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಿನ್ನೆ ಜಾರಿಗೊಳಿಸಲಾಗಿದೆ. ಸೊ ದಯವಿಟ್ಟು ನಿಮ್ಮ ವೆಹಿಕಲ್ಗಳು ರೋಡ್ ಅಲ್ಲಿ ಓಡಾಡೋ ಟೈಮಲ್ಲಿ ಯಾರಾದ್ರೂ ಪೊಲೀಸ್ನವರು ನಿಮಗೆ ನಿಮ್ಮ ವೆಹಿಕಲ್ಗಳನ್ನ ಹಿಡಿದು HSRP ನಂಬರ್ ಪ್ಲೇಟ್ ಹಾಕಿಲ್ಲ ಅಂತ ಏನಾದ್ರೂ ಫೈನ್ ಹಾಕಕ್ ಬಂದ್ರೆ, ದಯವಿಟ್ಟು ಅಂತ ಪೊಲೀಸ್ನವ್ರಿಗೆ ನನ್ನ ವಿಡಿಯೋನ ಸೇವ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ತೋರಿಸಿ ಅಂತಕ್ಕಂಥದ್ದು ನಾನು ಈ ಮೂಲಕ ನಿಮಗೆ ಕೊಡ್ತಿರುವಂತಹ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.